ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ನಿಮಗೆ ಹನಿ ಡ್ಯೂಸ್ ಎಕ್ಸೋಟಿಕಾ ರೆಸ್ಟೋರೆಂಟಿಗೆ ಕಮ್ ಸ್ಟೇ ಕೂಡ ನೀವು ಮಾಡ್ಬೋದು, ಪ್ಲಸ್ ರೆಸಾರ್ಟ್ ಕೂಡ ಇಲ್ಲಿ ಇದು ಉಂಟು. ಬನ್ನಿ. ಇದು ಇರ್ತಕ್ಕಂಥದ್ದು ಚಿಕ್ಕಮಗಳೂರಿಂದ 24 ಕಿಲೋಮೀಟರ್ ದೂರ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಬನ್ನಿ, ನಿಮಗೆ ಇಲ್ಲಿ ಇರ್ತಕ್ಕಂಥ ಸ್ಪೆಷಲ್ ಏನು ಮತ್ತು ಹೊಸ ಹೊಸ ಎಕ್ಸ್ಪ್ಲೋರಿಂಗ್ ಏನು ಇದೆಲ್ಲ ನಾನು ನಿಮಗೆ ಬಿಡಿಯಾಗಿ ಮುಂದೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ಹಾಗೆ ನೋಡ್ತಾ ಇರಿ, ಯಾಕಂದರೆ ಪ್ರತಿಯೊಂದು ಹೆಜ್ಜೆಗೂ ಕೂಡ ನಿಮಗೆ ಹೊಸ ಹೊಸ ಅದ್ಭುತ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ಇರ್ತಕ್ಕಂಥ ನೇಚರಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹಾಗೆ ಡಿಫ್ರೆಂಟ್ ಆಗಿರ್ತ ಗೇಮ್ಗಳು, ಇಂಡೋರ್ ಗೇಮ್ಗೆ ಕರ್ಕೊಂಡು ಹೋಗ್ತೀನಿ, ಪ್ಲಸ್ ಜಿಪ್ಲೈನಿಗೆ ಕರ್ಕೊಂಡು ಹೋಗ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ನಿಮಗೆ ಮೌಂಟೇನ್ ವ್ಯೂ ತೋರಿಸ್ತೀನಿ ಇವತ್ತು ರೂಮಿನಿಂದ. ಅದುವೇ ಇದು ಸ್ಪೇಷಿಯಸ್ ಆದಂಥ ಪಾರ್ಕಿಂಗ್ ಏರಿಯಾ. ಇದು ಸ್ಪೇಷಿಯಸ್ ಆಗಿ ನಾವು ಇಲ್ಲಿ ಪಾರ್ಕಿಂಗ್ ಕೂಡ ಮಾಡ್ಬೋದು. ಹಾಗೆ ಮುಂದೆ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತೀನಿ. ಕೆಫೆಟೇರಿಯಾ ಏರಿಯಾ, ನ್ಯೂ ಪ್ಲೇಸ್ ಎಕ್ಸ್ಪ್ಲೋರ್ ಹೇಗಿತ್ತು ಅನ್ನೋದು ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕಂದರೆ ನಾನು ಮಾಡಿರೋದೆಲ್ಲ ವಿಡಿಯೋ ನಿಮಗೋಸ್ಕರ. ಇದು ನಿಮಗೇನಾದರೂ ಯೂಸ್ ಆದರೆ, ನಿಮ್ಗೆ ಯಾರಾದರೂ ಇಲ್ಲಿ ಚಿಕ್ಕಮಗಳೂರು ಸರೌಂಡಿಂಗಲ್ಲಿ ಸ್ಟೇ ಮಾಡಬೇಕಂದ್ರೆ ನೀವು ಇವ್ರನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ವೆಲ್ ಮೇಂಟೈನ್ಡ್ ಏರಿಯಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಪ್ರಾಪರ್ಟಿಯಲ್ಲಿ ನಾನು ನೋಡಿರ್ತಕ್ಕಂಥದ್ದು ಎಷ್ಟೊಂದು ಕ್ಲೀನ್ ಆ್ಯಂಡ್ ನೀಟ್ನೆಸ್ ಇದೆ. ಕ್ಲಾಸ್ ರೆಸಾರ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ನಾವು ಮುಂದೆ ಹೋದರೆ ಇದು ನಮಗೆ ಸಿಗೋದು ಕೆಫೆಟೇರಿಯಾ ಏರಿಯಾ ಕಮ್ ರಿಸೆಪ್ಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದ ನಮಗೆ ಮುಂದೆ ಸಿಗೋದು. ಹಾಗೆ ಮುಂದೆ ಹೋದರೆ ನಮಗೆ ಬೇಲೀಪ್ ರೆಸ್ಟೋರೆಂಟ್ ಸಿಗುತ್ತೆ. ಬನ್ನಿ ತೋರಿಸ್ತೀನಿ ಬೇಲೀಪ್ ರೆಸ್ಟೋರೆಂಟ್ ನಿಮಗೆ ಯಾವ ಥರ ಸಿಗುತ್ತೆ ಅನ್ನೋದು. ಇಡೀ ರೆಸಾರ್ಟಿಗೆ ನಮಗೆ ರೆಸ್ಟೋರೆಂಟು ಇದೆ, ಇದರಲ್ಲೇ ನಮಗೆ ಸಿಗುತ್ತೆ. ಇದು ಡೈನಿಂಗ್ ಸಿಸ್ಟಮ್. ಮತ್ತು ನಮಗೆ ಮುಂದೆ ಹಾಗೆ ಹೋದರೆ ಇಲ್ಲಿ ಕುಕ್ಕಿಂಗ್ ಯಾವ ಥರ ಇರುತ್ತೆ, ಎಷ್ಟು ಕ್ಲೀನ್ ನೇಚರ್ ಆಗಿದೆ ನೋಡಿ ಸ್ನೇಹಿತರೆ. ಈ ನೇಚರ್ ನೋಡಲಿಕ್ಕೆ ಒಂದು ಕಣ್ಣುಗಳು ಸಾಲಲ್ಲ. ನಮಗೆ ರೆಸ್ಟೋರೆಂಟ್ಗೆ ಇವಾಗ ಸ್ವಾಗತ ಕೋರ್ತಾ ಇದ್ದಾರೆ. ಇದು ರೆಸ್ಟೋರೆಂಟ್ ಒಳಗಡೆ ಇರ್ತಕ್ಕಂಥ ಡೈನಿಂಗ್ ಸಿಸ್ಟಮ್ ಮತ್ತು ಅಲ್ಲಿರ್ತಕ್ಕಂಥ ಸಿಸ್ಟಮ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಕ್ಕಂಥ ಇದೊಂದು ಪ್ರಾಪರ್ಟಿ. ಇಲ್ಲಿ ಬಂದು ಇರಬೇಕಂದ್ರೆ ನಿಮಗೆ ತುಂಬ ಆಶ್ಚರ್ಯವಾದಂಥ ಅನುಭವಗಳಾಗುತ್ತೆ. ಮತ್ತು ಮೈಂಡ್ ರಿಲ್ಯಾಕ್ಸೇಷನ್ ನೀವು ಏನಾದರೂ ಬಯಸ್ತಾ ಇದ್ದರೆ ಈ ರೆಸ್ಟೋರೆಂಟ್ ಮತ್ತು ರೆಸಾರ್ಟಿಗೆ ಬಂದುಬಿಟ್ಟು ನೀವು ಸ್ಟೇ ಮಾಡಲೇಬೇಕು. ಮಾಡಿದಾಗ ನಿಮಗೆ ಇದರಲ್ಲೇ ಇರತಕ್ಕಂಥ ಅನುಭವ ಆಗುತ್ತೆ. ನೋಡಿದರೆ ಸ್ನೇಹಿತರೆ, ಇದು ರೆಸ್ಟೋರೆಂಟಿನ ಒಂದು ವ್ಯೂ ಆಗಿತ್ತು. ಹಾಗೆ ಮುಂದೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹೊರಗಡೆ ಡೈನಿಂಗ್ ಕೂಡ, ಹೊರಗಡೆ ಓಪನ್ ಡೈನಿಂಗ್ ಕೂಡ ಇದೆ. ಇಲ್ಲಿ ಇರ್ತಕ್ಕಂಥ ಒಂದು ವ್ಯೂ ಕೂಡ ನಿಮಗೆ ಸಿಗುತ್ತೆ. ಬನ್ನಿ ಮತ್ತೆ ನೆಕ್ಸ್ಟು ಇಲ್ಲಿ ಏನೇನು ವಿಶೇಷ ಇದೆ ಮತ್ತು ಇಲ್ಲಿ ಯಾವ ಥರ ಡಿಫ್ರೆಂಟ್ ರೂಮ್ಗಳು ಸಿಗುತ್ತೆ, ಮತ್ತು ಮುಂದೆ ನಮಗೆ ನೇಚರ್ ವಾಕು ಏನೇನಿದೆ ಎಲ್ಲ ನಿಮಗೆ ಒಂದೊಂದಾಗಿ ಬಿಡಿಯಾಗಿ ಹೇಳ್ತೇನೆ ಸ್ನೇಹಿತರೆ. ಇದು ಇರ್ತಕ್ಕಂಥದ್ದು ಬಂದುಬಿಟ್ಟು ವಿಲ್ಲಾ ರೂಮ್ಗೂ ನಿಮ್ಮನ್ನ ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೆ ಹೆರಿಟೇಜ್ ರೂಮಿಗೆ ನಾನು ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಬನ್ನಿ, ಹೆರಿಟೇಜ್ ರೂಮ್ ಹೇಗಿರುತ್ತೆ ಅದನ್ನು ರೂಮಿನ ಟೂರ್ ಕೂಡ ನಾವು ಮಾಡೋಣ. ನಿಮಗೆ ತೋರಿಸ್ತೀನಿ ಈ ರೂಮಲ್ಲಿ ಇರ್ತಕ್ಕಂಥ ವ್ಯೂ ಆಗಿದೆ ಮತ್ತು ಕ್ಲೀನಿಂಗ್ ಹೆಂಗಿದೆ, ಹೈಜೀನ್ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ನಿಮಗೆ ನಾನು ತಿಳಿಸ್ತೀನಿ. ಇದು ಇಲ್ಲಿ ಇರ್ತಕ್ಕಂಥ ಒಂದು ವ್ಯೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಬನ್ನಿ, ರೂಮಿನ ಒಳಗಡೆ ಹೇಗಿದೆ ಅನ್ನೋದು ತೋರಿಸ್ತೀನಿ. ನೋಡಿ ಎಷ್ಟು ಕ್ಲೀನಾಗಿದೆ. ಇದು ರೂಮ್ ಅಲ್ಲಿ ಇರ್ತಕ್ಕಂಥ ಬೆಡ್ಡು. ಹಾಗೆ ಅಲ್ಲಿರ್ತಕ್ಕಂಥ ಒಳ್ಳೆ ವ್ಯೂ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆಮೇಲೆ ನಾವು ಕಿಟಕಿಯಿಂದ ನಮಗೆ ನೋಡಿದಾಗ ಹೊರಗಡೆ ನೇಚರ್ ವ್ಯೂ ಕೂಡ ನಮಗೆ ಸಿಗುತ್ತೆ ಅನ್ನೋದು ಒಂದು ಇಷ್ಟಪಡ್ತೀನಿ. ಹಾಗೆ ಮುಂದೆ ನೋಡಿದಾಗ ನಮಗೆ ಸಿಗೋದು ಟಿವಿ, ಇಲ್ಲಿ ವಾರ್ಡ್ರೋಬ್ ಕೂಡ ಸಿಗುತ್ತೆ, ಆಮೇಲೆ ಟೀ ಕೆಟಲ್ ಮತ್ತು
ಶಾಷೆ ಕೂಡ ಇದೆ, ಪ್ಲಸ್ ಟಿ ವಿ ಕೂಡ ನಿಮಗೆ ಸಿಗುತ್ತೆ. ವಿತ್ ಎ ಸಿ ಈ ರೂಮಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ಸ್ ಕೂಡ ಇದೆ, ವಾಶ್ ಬೇಸ್ ಈ ಥರ ಎಲ್ಲ ನಿಮಗೆ ಎಲ್ಲ ಅಮ್ಯುನಿಟೀಸು ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೆ ಮುಂದೆ ನೋಡಿದಾಗ ಇದು ರೂಮಿನ ಒಂದು ವ್ಯೂ ಆಗಿತ್ತು. ಹಾಗೆ ಮುಂದೆ ನೋಡೋಣ, ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ವಿಲ್ಲಾಸ್ ಟೈಪ್ ರೂಮ್ಗಳು ಹೇಗಿದ್ದಾವೆ ಮತ್ತು ನೇಚರ್ ವಾಕಲ್ಲಿ ಯಾವ ಥರ ನಮ್ಮದು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಬನ್ನಿ ಹಾಗೆ ಹೋಗೋಣ. ನಮಗೆ ನಮ್ಮ ಸ್ನೇಹಿತರು ಗೈಡೆನ್ಸ್ ಮಾಡಿ ಒಂದೊಂದು ಕೂಡ ತಿಳಿ ಹೇಳಿದ್ದಾರೆ. ಇದು ವಿಲ್ಲಾಸ್ ಟೈಪ್ ರೂಮು, ಕೆಳಗಡೆ ಮತ್ತು ಮೇಲ್ಗಡೆ ಸಪ್ರೇಟಾಗಿ ನಾವು ಇಲ್ಲಿ ಸ್ಟೇ ಮಾಡಬಹುದು. ಇಲ್ಲಿ ಇರ್ತಕ್ಕಂಥ ನೇಚರ್ ವಾಕ್ ಸ್ವರ್ಗಕ್ಕೆ ಮೂರೆಗೆ ಏನು ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟು ಚಂದವಾಗಿ ಇಲ್ಲಿ ನಮ್ಮನ್ನ ಟೂರ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಒಂದೊಂದು ಜಾಗ ಕೂಡ ಒಂದೊಂದು ಐಡೆಂಟಿಫಿಕೇಷನ್ ಇದೆ, ಒಂದೊಂದು ಪ್ರಾಪರ್ಟಿ ಕೂಡ ಅದರಲ್ಲಿ ಇರ್ತಕ್ಕಂಥದ್ದು ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ಒಂದು ವಿಶೇಷ. ಇದು ವಿಲ್ಲಾ ಟೈಪ್ ಹೋಮ್ಸ್ ಅಂತ ರೂಮ್ ಅಂತ ಹೇಳ್ಬೋದು. ವಿಲ್ಲಾ ಟೈಪ್ಗೆ ಕೆಳಗಡೆ ಸಪ್ರೇಟಾಗಿರ್ಬೋದು, ಮೇಲುಗಡೆ ಕೂಡ ನೀವು ಹೋಗ್ಬೋದು. ಮೇಲ್ಗಡೆ ಹೋಗಲಿಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದು ವಿಲ್ಲಾ ಟೈಪ್ ರೂಮ್ ಆಗಿತ್ತು. ಹಾಗೆ ನಾವು ಮುಂದೆ ಕರ್ಕೊಂಡು ಹೋಗ್ತೀನಿ. ವಿಲ್ಲಾ ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನೀವು ಸ್ಟೇರ್ ಕೇಸ್ ಯೂಸ್ ಮಾಡಬೇಕು. ಮತ್ತು ಸ್ಟೇರ್ ಕೇಸ್ ಯೂಸ್ ಮಾಡೋ ಕೂಡಲೇ ಎದುರಿಗೆ ಸಿಗೋದು ನಿಮಗೆ ಓಪನ್ ಚೆಸ್ ಏರಿಯಾ, ಹಾಗೆ ಕ್ಯಾಂಪ್ ಫೈರ್ 1-2 ಕ್ಯಾಂಪ್ ಫೈರ್ ಕೂಡ ನಾವು ಇಲ್ಲಿ ಸಿಗುತ್ತೆ. ಹಾಗೆ ನೋಡ್ತಾ ಇದ್ರಲ್ಲ ಎಷ್ಟು ರಮಣೀಯವಾದಂಥ ಸ್ಥಳ ಇಲ್ಲಿ ಇದೆ ಅನ್ನೋದು. ಇದು ಫೈರ್ ಕ್ಯಾಂಪ್ ಅಂತ ಹೇಳ್ಬೋದು. ಇದು ಚೆಸ್ ಕೂಡ ಇಲ್ಲಿ ಆಡಬಹುದು ಓಪನ್ ಆಗಿ. ನೋಡಿ ಎಷ್ಟು ಅಂದವಾಗಿ ಈ ಪ್ರಾಪರ್ಟಿನ ಮೇಂಟೈನ್ ಮಾಡಿದ್ದಾರೆ. ಇದು ಇವತ್ತಿಂದ ಎಕ್ಸ್ಪ್ಲೋರ್ ಆಗಿತ್ತು. ಇನ್ನೂ ಸ್ಪೆಷಲ್ ಆದ ಎಕ್ಸ್ಪ್ಲೋರ್ ನಾನು ಮುಂದೆ ಮಾಡ್ತೀನಿ ನಿಮಗೋಸ್ಕರ. ವಿಡಿಯೋ ಸ್ಕಿಪ್ ಮಾಡಿದೆ, ಹಾಗೆ ನೋಡ್ತಾ ಇರಿ ಸ್ನೇಹಿತರೆ. ನೀವೇನಾದರೂ ಈ ಥರ ರೆಸಾರ್ಟಲ್ಲಿ ಸ್ಟೇ ಮಾಡಬೇಕು, ರೂಮ್ ಮಾಡಬೇಕಂದ್ರೆ ವಿಡಿಯೋದ 2ನೇ ಭಾಗದಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ಸ್ ಕೊಡ್ತೀನಿ. ಆ ವಿಡಿಯೋಗೋಸ್ಕರ ವೇಟ್ ಮಾಡಿ ಸ್ನೇಹಿತರೆ. ಯಾಕಂದರೆ ಇದು ವಿಡಿಯೋದು ಮಾಡಿರೋದು ಒಂದೇ ಭಾಗದಲ್ಲಿ ಆಗಿಲ್ಲ, ಪಾರ್ಟಲ್ಲಾಗಿಲ್ಲ. ಇದು 2 ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೇನೆ ಸ್ನೇಹಿತರೆ. ಇದು ನೀವು ನೋಡ್ತಾ ಇರೋದು ಪಾರ್ಟ್ 1 ವಿಡಿಯೋ. ಇದು ಹನಿ ಬೀಸ್ ಎಕ್ಸೋಟಿಕಾ ರೆಸಾರ್ಟ್ ಸ್ಪಾ ಆ್ಯಂಡ್ ರೆಸ್ಟೋರೆಂಟ್ ಅಂತ ಒಂದು ಈ ಜಾಗದ ಹೆಸರು. ನೋಡಿ ಈ ಎಂಥ ಅದ್ಭುತ ರಮಣೀಯ ಜಾಗ ಇಲ್ಲಿದೆ ಅನ್ನೋದು ನಮಗೆ ಸಿಗುತ್ತೆ. ಬನ್ನಿ ಮುಂದೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಇನ್ನೂ ಏನೇನು ವಿಶೇಷತೆ ಇದೆ ಇಲ್ಲಿ, ಹೊಸ ಹೊಸ ಜಾಗ ನೋಡಲಿಕ್ಕೆ, ನಿಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಏನು ಸಿಗುತ್ತೆ ಅನ್ನೋದು ತೋರಿಸ್ತೀನಿ. ಇದು ವಿಲ್ಲಾ ಟೈಪ್ ರೂಮು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ವಿಲ್ಲಾ ಟೈಪ್ ರೂಮಿನ ಹೊರಗಡೆಯಿಂದ ನಮಗೆ ಕಾಣಸಿಗ್ತಕ್ಕಂಥದ್ದು ಒಂದು ವ್ಯೂ ಪಾಯಿಂಟ್. ಇದೇ ಸ್ವರ್ಗ. ಈ ಸ್ವರ್ಗದಲ್ಲಿ ಇರೋದು ಚಿಕ್ಕಮಗಳೂರಲ್ಲಿ. ನೀವು ಚಿಕ್ಕಮಗಳೂರಲ್ಲಿ ಈ ಥರ ರೆಸಾರ್ಟು ನೀವು ನೋಡಿದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಇರ್ತಕ್ಕಂಥ ಜಾಗವನ್ನು ನೀವು ಕೂಡ ಸವಿಯಬಹುದು ಆ್ಯಂಡ್ ಎಕ್ಸ್ಪ್ಲೋರ್ ಕೂಡ ಮಾಡ್ಬೋದು ಸ್ನೇಹಿತರೆ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮ್ಲಿ ಜೊತೆ, ಮಕ್ಕಳ ಜೊತೆ ಬಂದು ಇಲ್ಲಿ ನಿಮ್ಮ ಮೈಂಡನ್ನು ರಿಫ್ರೆಶ್ ಮಾಡ್ಕೋಬೋದು. ಬನ್ನಿ ರೂಮ್ನ ವ್ಯೂ ಹೇಗಿರುತ್ತೆ. ಮತ್ತು ಇದು ಫೈರ್ ಕ್ಯಾಂಪ್ ಇರ್ತಕ್ಕಂಥ ಏರಿಯಾ. 2 ಫೈರ್ ಕ್ಯಾಂಪ್ ಇದೆ. ಇದು ಅಲ್ಲಿಂದ ತೆಗೆದಂಥ ಬೆಸ್ಟ್ ವ್ಯೂ ಅಂತ ಹೇಳಿ. ಬನ್ನಿ ಸ್ನೇಹಿತರೆ, ನಿಮಗೆ ವಿಲ್ಲಾ ಟೈಪ್ ಡಿಲೆಕ್ಸ್ ರೂಮ್ಗೆ ಹೇಗಿರುತ್ತೆ ಅನ್ನೋದು ಒಂದು ನಿಮಗೆ ತೋರಿಸ್ತೀನಿ. ಇದು ವಿಲ್ಲಾ ಟೈಪ್ ಡಿಲೆಕ್ಸ್ ರೂಮು. ಈ ರೂಮಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಒಂದು ಬೆಡ್, ಡಬಲ್ ಬೆಡ್. ಆಮೇಲೆ ಅಲ್ಲಿ ಎದುರುಗಡೆ ಇರ್ತಕ್ಕಂಥ ಒಂದು ವ್ಯೂ ಪಾಯಿಂಟ್. ಹಾಗೆ ಇಲ್ಲಿ ಇರ್ತಕ್ಕಂಥ ಟಿ ವಿ ಆಗಲಿ, ಎ ಸಿ ಆಗಲಿ. ಇಲ್ಲಿ ವಿಶೇಷ ಏನಂತಂದರೆ ಓಪನ್ ಮೇಲಿಂದ ಗ್ಲಾಸ್ ಟೈಪ್ ರೆಸ್ಟ್ ರೂಮ್ ಇದೆ. ಆ ರೆಸ್ಟ್ ರೂಮ್ ನಿಮಗೆ ಮುಂದೆ ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇದು ವಿಂಡೋದಿಂದ ನಿಮಗೆ ಸಿಗ್ತಕ್ಕಂಥದ್ದು ವ್ಯೂ ಏರಿಯಾ. ಕ್ಲೀನ್ ಆ್ಯಂಡ್ ಹೈಜಿನ್ ರೂಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪ್ರತಿಯೊಂದು ರೂಮ್ ಕೂಡ ಕ್ಲೀನ್ ಆ್ಯಂಡ್ ಹೈಜಿನ್ ನೋಡಲಿಕ್ಕೆ ಸಿಕ್ಕಿದ್ದು ಒಂದು ವಿಶೇಷ. ಮತ್ತು ನೋಡಿ ಸ್ನೇಹಿತರೆ, ಇದು ಓಪನ್ನಲ್ಲಿ ಮೇಲಿಂದ ಗ್ಲಾಸ್ ಹಾಕಿದ್ದಾರೆ. ಸೊ ನೀವು ಓಪನ್ ಇಲ್ಲಿ ಯಾವುದೇ ಕಾರಣದ ಲೈಟ್ ಯೂಸ್ ಆಗಲ್ಲ ಡೇ ಟೈಮಲ್ಲಿ. ಹಾಗೆ ಮಿನಿ ಫ್ರಿಜ್ ಕೂಡ ನಮಗೆ ಸಿಗುತ್ತೆ. ಪ್ಲಸ್ ಟೀ ಕೆಟಲ್ ಆ್ಯಂಡ್ ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ನಮಗೆ ಇಲ್ಲಿ ವಿಶೇಷ ಸಿಗುತ್ತೆ.
ಎಲ್ಲ ರೂಮಲ್ಲಿ ಕಾಫಿ ಈ ಸೈಟ್ ಸೌಕರ್ಯ ಇದೆ ಅನ್ನೋದು ಒಂದು ವಿಶೇಷ. ನೋಡ್ತೀರಾ ಸ್ನೇಹಿತರೆ ಎಷ್ಟು ಅಂದವಾದ ರೂಮ್ಗಳು ಇದ್ದಾವೆ ಇಲ್ಲಿ ಅಂತ. ಇನ್ನೊಂದು ಭಾಗದಲ್ಲಿ ನಾನು ನಿಮಗೆ ಸ್ಪೆಷಲಾಗಿ, ಎರಡನೇ ಭಾಗದಲ್ಲೂ ಕೂಡ ಸ್ಪೆಷಲಾಗಿ ತೋರಿಸ್ತೀನಿ. ಇದು ನಮ್ಮ ಪತ್ನಿಯವರು ಕೂತು ಟ್ರೈ ಮಾಡಿದಂಥ ಒಂದು ಜಾಗ ನೋಡಿ. ಹಾಗೆ ವಿಂಡೋದಿಂದ ಕಾಣಿಸ್ತಕ್ಕಂಥದ್ದು ಒಂದು ಗ್ರೀನರಿ ವ್ಯೂ. ಇದು ವಿಲ್ಲಾ ರೂಮಿಂದ ಗ್ರೀನರಿ ವ್ಯೂ ಆಗಿತ್ತು ಸ್ನೇಹಿತರೆ. ಹಾಗೆ ನಾವು ಮುಂದೆ ಹೋದರೆ ನಮಗೆ ಸಿಗೋದು ಸ್ಪೆಷಲ್ ಆದಂಥ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಈ ರೆಸಾರ್ಟಲ್ಲಿ ನಿಮಗೆ ನೇಚರ್ ವಾಕ್ ಕೂಡ ಮಾಡ್ಬೋದು ನೋಡಿ ಸ್ನೇಹಿತರೆ. ಇದು ಪಾತ್ವೇ, ಹೆವನ್ ಆಫ್ ದಿ ಅರ್ತ್ ಅಂತಲೂ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ನಿಮಗೆ ಮುಂದೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅದುವೇ ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಪೂಲ್ನ ವಿಶೇಷತೆ ಏನು ಮತ್ತು ಅಲ್ಲಿ ಇರ್ತಕ್ಕಂಥ ಸ್ವಿಮ್ಮಿಂಗ್ ಪೂಲ್ನ 3 ಟೈಪ್ ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ. ಹಾಗೆ ಈ ಸ್ವಿಮ್ಮಿಂಗ್ ಪೂಲಿಗೆ ನಾವು ಹೋಗ್ಬೇಕಾದ್ರೆ ನಡೆದುಕೊಂಡು ಹೋದಂಥ ದಾರಿ ಇದು. ಇಲ್ಲಿ ನಿಮಗೆ ನೋಡಿ, ರೆಸಾರ್ಟಲ್ಲಿ ನೀವು ವಾಕ್ ಮಾಡ್ಕೊಂಡು ಹೋದರೆ ಎಷ್ಟು ಚಂದವಾಗಿದೆ, ಅಷ್ಟೇ ಕ್ಲೀನಾಗಿದೆ, ಅಷ್ಟೇ ಮೇಂಟೈನ್ ಮಾಡಿದ್ದಾರೆ ಈ ರೆಸಾರ್ಟ್ನ ಮ್ಯಾನೇಜ್ಮೆಂಟ್ ಟೀಮ್ ಅವರು. ಬನ್ನಿ ಸ್ವಿಮ್ಮಿಂಗ್ ಪೂಲಿಗೆ ನಿಮಗೆ ನಾನು ಕರ್ಕೊಂಡು ಹೋಗ್ತೀನಿ. ಇದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಲಿಕ್ಕೆ ಇರ್ತಕ್ಕಂಥ ದಾರಿ. ಈ ಸ್ವಿಮ್ಮಿಂಗ್ ಪೂಲಲ್ಲಿ ನೋಡಿ 3 ಟೈಪ್ಸ್ ಸ್ವಿಮ್ಮಿಂಗ್ ಪೂಲ್ ಇದೆ. ಒಂದು ಸ್ಮಾಲ್ ಮಕ್ಕಳಿಗೆ, ನೆಕ್ಸ್ಟ್ ಮಿಡಲು, ಆಮೇಲೆ ದೊಡ್ಡವರಿಗೆ. ಇದು ಬೇಬೀಸ್ ಮತ್ತು ಜಕುಚಿ ಮತ್ತು ದೊಡ್ಡವರಿಗೆ ಅಂತ ಒಂದು ಅಲ್ಲಿ ಅವರು ನಮಗೆ ಹೇಳಿದರು. ಇದು ದೊಡ್ಡವರಿಗೆ ಇರ್ತಕ್ಕಂಥ ಸ್ವಿಮ್ಮಿಂಗ್ ಪೂಲು ನೋಡಿ. ಮೇಕ್ ಲವ್ ಅಂತ ಒಂದು ಅಲ್ಲಿ ಕೂಡ ಇದನ್ನ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಇಂಡೋರ್ ಸ್ವಿಮ್ಮಿಂಗ್ ಪೂಲ್ನ ವಿಶೇಷತೆ ಏನಂದರೆ, ನಿಮಗೆ ಇಲ್ಲಿ ಬಂದು ನೀವು ನಿಮ್ಮ ಸಂಸಾರ ಜೊತೆ ನೀವು ಎಂಜಾಯ್ ಮಾಡ್ಬೋದು ಅನ್ನೋದು ಒಂದು ವಿಶೇಷವಾದ ಜಾಗ ಇದು. ಯಾರು ತಾನೇ ಇಷ್ಟಪಡಲ್ಲ ಸ್ನೇಹಿತರೆ, ರೆಸಾರ್ಟ್ ಅಂದರೆ ಸ್ವಿಮ್ಮಿಂಗ್ ಪೂಲ್ ಇರಲೇಬೇಕು. ಆ ಸ್ವಿಮ್ಮಿಂಗ್ ಪೂಲು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು. ಬನ್ನಿ ಮುಂದೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬ್ರೌಬನ್ ಡಿಲಕ್ಸ್ ರೂಮಿಗೆ. ಬ್ರೌಬನ್ ಡಿಲಕ್ಸ್ ರೂಮಲ್ಲಿ ನಮಗೆ ಏನೇನು ವಿಶೇಷ ಇದೆ ಮತ್ತು ಇಲ್ಲಿ ಇರ್ತಕ್ಕಂಥ ನ್ಯೂ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್ ಏನಿದೆ ಅನ್ನೋದು ನಿಮಗೆ ನಾನು ತೋರಿಸ್ತೀನಿ. ನಾವು ಇಲ್ಲಿ ಟೋಟಲ್ 3 ಫ್ಲೋರಲ್ಲಿದೆ. 1, 2, 3 ಫ್ಲೋರಲ್ಲಿ ನಮ್ಮ ಬ್ರೌಬನ್ ಡಿಲಕ್ಸ್ ರೂಮ್ ಸಿಗುತ್ತೆ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಇದು 2nd ಫ್ಲೋರಲ್ಲಿ ಇರ್ತಕ್ಕಂಥ ವ್ಯೂ ಆಗಿತ್ತು. ನಿಮಗೆ 3rd ಫ್ಲೋರಿಗೆ ನಾನು ಕರ್ಕೊಂಡು ಹೋಗ್ತೀನಿ, ಟಾಪಲ್ಲಿ. ಬನ್ನಿ ಸ್ನೇಹಿತರೆ, ಟಾಪಲ್ಲಿ ನಿಮಗೆ ಏನಾಗುತ್ತೆ ಅನ್ನೋದು ತೋರಿಸ್ತೀನಿ. ಇದು ಬಂದ್ಬಿಟ್ಟು ಜಸ್ಟ್ ಅಮೇಜಿಂಗ್ ಗ್ರೀನರಿ ಆಗಿತ್ತು. ಇದು ಮೇಲಿಂದ ತೆಗೆದಂಥ ನಾನು ವ್ಯೂ, ಹಾಗೆ ಕೆಳಗಡೆ ಇರ್ತಕ್ಕಂಥ ಗ್ರೀನರಿ ಆಗಿತ್ತು ನೋಡಿ ಸ್ನೇಹಿತರೆ. ಹೀಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ತೀನಿ. ಇದು ಮೌಂಟೇನ್ ವ್ಯೂ ರೂಮ್. ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ನಿಮಗೋಸ್ಕರ ತೋರಿಸ್ತೀನಿ. ನನ್ನ ವಿಡಿಯೋನ ನೋಡ್ತಾ ಇರಿ, ಸ್ಕಿಪ್ ಮಾಡಿದ್ದೇನೆ. ಹಾಗೆ ಇದು ಇವತ್ತಿಂದ ವಿಶೇಷ ಆಗಿತ್ತು. ಈ ಫುಲ್ ಡೀಟೇಲ್ಸ್ನ ನೀವು ಪ್ಲೀಸ್ ಟ್ಯೂನ್ಡ್, ಯಾಕಂದರೆ ನೀವು ನೆಕ್ಸ್ಟ್ ವಿಡಿಯೋ ನೋಡಬೇಕಂದ್ರೆ ಅದರಲ್ಲೆಲ್ಲ ಕೂಡ ನಿಮಗೆ ಇನ್ನೂ ಆಶ್ಚರ್ಯವಾದಂತೆ ಇರತಕ್ಕಂಥದ್ದು. ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ನಾನು ಮತ್ತು ನನ್ನ ಕನಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.